ಪ್ರಜ್ವಲ್ ರೇವಣ್ಣ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. 2024ರ ಲೋಕಸಭಾ ಚುನಾವಣೆ ವೇಳೆ ಬಿರುಗಾಳಿ ಎಬ್ಬಿಸಿ ಸ್ವಲ್ಪ ಅಂತರದಿಂದ ಸೋತವರು. ಆದ್ರೆ ಈಗ ಇರುವಂತ ವಿಚಾರ ಏನ್ ಗೊತ್ತಾ? ಈ ರಿಪೋರ್ಟ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನೋಪಯೋಗಿ ಕೆಲಸದ ಬದಲು ಬೇರೆ ಕಾರಣಕ್ಕೆ ಸುದ್ದಿಯಾಗಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಲಿದಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ನಾಯಕ. 2024ರ ಮೇ 30ರಂದು ಅರೆಸ್ಟ್ ಆಗಿದ್ದ ಹಾಸನದ ಮಾಜಿ ಎಂಪಿಗೆ ಕೊನೆಗೂ ಅಚ್ಚೇದಿನ್ ಬರುವ ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರಿಲೀಸ್ ಆಗೋ ಕಾಲ ಬಂತ. ಜಾಮೀನು ಅರ್ಜಿ ಇತ್ಯರ್ಥ. ಮಾಜಿ ಎಂಪಿ ಘೋಷ್. ಹೊಳೆನರಸೀಪುರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ. ಜೊತೆಗೆ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಸೂಚನೆ ನೀಡಿದೆ. 10 ದಿನದಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ನಿರ್ಧರಿಸಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ದರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಪದೇ ಮುಂದೆ ಹೋಗ್ತಿತ್ತು. ಆದ್ರೀಗ 10 ದಿನದಲ್ಲೇ ನಿರ್ಧರಿಸುವಂತೆ ಹೇಳಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಗಂಭೀರ ಆರೋಪಗಳು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ಭೀತಿಯಿಂದ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ಪ್ರಜ್ವಲ್ 2ನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿ ಸಣ್ಣದೊಂದು ಸಿಹಿ ಸುದ್ದಿ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. 2024ರ ಲೋಕಸಭಾ ಚುನಾವಣೆ ವೇಳೆ ಬಿರುಗಾಳಿ ಎಬ್ಬಿಸಿ ಸ್ವಲ್ಪ ಅಂತರದಿಂದ ಸೋತವರು. ಆದ್ರೆ ಈಗ ಇರುವಂತ ವಿಚಾರ ಏನ್ ಗೊತ್ತಾ? ಈ ರಿಪೋರ್ಟ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನೋಪಯೋಗಿ ಕೆಲಸದ ಬದಲು ಬೇರೆ ಕಾರಣಕ್ಕೆ ಸುದ್ದಿಯಾಗಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಲಿದಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ನಾಯಕ. 2024ರ ಮೇ 30ರಂದು ಅರೆಸ್ಟ್ ಆಗಿದ್ದ ಹಾಸನದ ಮಾಜಿ ಎಂಪಿಗೆ ಕೊನೆಗೂ ಅಚ್ಚೇದಿನ್ ಬರುವ ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರಿಲೀಸ್ ಆಗೋ ಕಾಲ ಬಂತ. ಜಾಮೀನು ಅರ್ಜಿ ಇತ್ಯರ್ಥ. ಮಾಜಿ ಎಂಪಿ ಘೋಷ್. ಹೊಳೆನರಸೀಪುರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ. ಜೊತೆಗೆ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಸೂಚನೆ ನೀಡಿದೆ. 10 ದಿನದಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ನಿರ್ಧರಿಸಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ದರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಪದೇ ಮುಂದೆ ಹೋಗ್ತಿತ್ತು. ಆದ್ರೀಗ 10 ದಿನದಲ್ಲೇ ನಿರ್ಧರಿಸುವಂತೆ ಹೇಳಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಗಂಭೀರ ಆರೋಪಗಳು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ಭೀತಿಯಿಂದ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ಪ್ರಜ್ವಲ್ 2ನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿ ಸಣ್ಣದೊಂದು ಸಿಹಿ ಸುದ್ದಿ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. 2024ರ ಲೋಕಸಭಾ ಚುನಾವಣೆ ವೇಳೆ ಬಿರುಗಾಳಿ ಎಬ್ಬಿಸಿ ಸ್ವಲ್ಪ ಅಂತರದಿಂದ ಸೋತವರು. ಆದ್ರೆ ಈಗ ಇರುವಂತ ವಿಚಾರ ಏನ್ ಗೊತ್ತಾ? ಈ ರಿಪೋರ್ಟ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನೋಪಯೋಗಿ ಕೆಲಸದ ಬದಲು ಬೇರೆ ಕಾರಣಕ್ಕೆ ಸುದ್ದಿಯಾಗಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಲಿದಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ನಾಯಕ. 2024ರ ಮೇ 30ರಂದು ಅರೆಸ್ಟ್ ಆಗಿದ್ದ ಹಾಸನದ ಮಾಜಿ ಎಂಪಿಗೆ ಕೊನೆಗೂ ಅಚ್ಚೇದಿನ್ ಬರುವ ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರಿಲೀಸ್ ಆಗೋ ಕಾಲ ಬಂತ.
ಜಾಮೀನು ಅರ್ಜಿ ಇತ್ಯರ್ಥ, ಮಾಜಿ ಎಂಪಿ ಘೋಷ್. ಹೊಳೆನರಸೀಪುರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ. ಜೊತೆಗೆ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಸೂಚನೆ ನೀಡಿದೆ. 10 ದಿನದಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ನಿರ್ಧರಿಸಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ದರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಪದೇ ಮುಂದೆ ಹೋಗ್ತಿತ್ತು. ಆದ್ರೀಗ 10 ದಿನದಲ್ಲೇ ನಿರ್ಧರಿಸುವಂತೆ ಹೇಳಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಗಂಭೀರ ಆರೋಪಗಳು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ಭೀತಿಯಿಂದ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ಪ್ರಜ್ವಲ್ 2ನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿ ಸಣ್ಣದೊಂದು ಸಿಹಿ ಸುದ್ದಿ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. 2024ರ ಲೋಕಸಭಾ ಚುನಾವಣೆ ವೇಳೆ ಬಿರುಗಾಳಿ ಎಬ್ಬಿಸಿ ಸ್ವಲ್ಪ ಅಂತರದಿಂದ ಸೋತವರು. ಆದ್ರೆ ಈಗ ಇರುವಂತ ವಿಚಾರ ಏನ್ ಗೊತ್ತಾ? ಈ ರಿಪೋರ್ಟ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನೋಪಯೋಗಿ ಕೆಲಸದ ಬದಲು ಬೇರೆ ಕಾರಣಕ್ಕೆ ಸುದ್ದಿಯಾಗಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಲಿದಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ನಾಯಕ. 2024ರ ಮೇ 30ರಂದು ಅರೆಸ್ಟ್ ಆಗಿದ್ದ ಹಾಸನದ ಮಾಜಿ ಎಂಪಿಗೆ ಕೊನೆಗೂ ಅಚ್ಚೇತನ್ ಬರುವ ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರಿಲೀಸ್ ಆಗೋ ಕಾಲ ಬಂತ. ಜಾಮೀನು ಅರ್ಜಿ ಇತ್ಯರ್ಥ, ಮಾಜಿ ಎಂಪಿ ಘೋಷ್. ಹೊಳೆನರಸೀಪುರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ. ಜೊತೆಗೆ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಸೂಚನೆ ನೀಡಿದೆ. 10 ದಿನದಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ನಿರ್ಧರಿಸಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ದರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಪದೇ ಮುಂದೆ ಹೋಗ್ತಿತ್ತು. ಆದ್ರೀಗ 10 ದಿನದಲ್ಲೇ ನಿರ್ಧರಿಸುವಂತೆ ಹೇಳಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಗಂಭೀರ ಆರೋಪಗಳು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ಭೀತಿಯಿಂದ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ಪ್ರಜ್ವಲ್ 2ನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿ ಸಣ್ಣದೊಂದು ಸಿಹಿ ಸುದ್ದಿ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.